ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಟೊಮೊಟೊ ಚಟ್ನಿ ಮಾಡ್ತೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೊಟೊ, ಜೀರಿಗೆ, ಸಾಲ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಆಯಿಲು. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನನಗೊಂದು ಸಣ್ಣ ಅಭ್ಯಾಸ. ಅದು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇವತ್ತರೆಗೂ ಕಂಟಿನ್ಯೂ ಆಗ್ತಾಯಿದೆ. ನಾನು 1/4 kg ತರಕಾರಿ ಇದ್ರೇನು ಸ್ವಲ್ಪ ಸಾಂಬಾರು ಮಾಡ್ತೀನಿ, ಸ್ವಲ್ಪ ಪಲ್ಯ ಮಾಡ್ತೀನಿ. ಅರ್ಧ kg ಚಿಕನ್ ತೊಗೊಂಬಂದ್ರೂ ಸ್ವಲ್ಪ ಬಿರಿಯಾನಿ ಮಾಡ್ತೀನಿ, ಸ್ವಲ್ಪ ಗ್ರೇವಿ ಮಾಡ್ತೀನಿ. ಈ ಥರ ನನಗೆ ಒಂದು ತರಕಾರಿಲಿ 2-3 ಥರ ಅಡುಗೆ ಮಾಡೋದು ಅಭ್ಯಾಸ. ಯಾಕೆ ಗೊತ್ತಾ, ಒಂದೇ ಸಾರನ್ನ ಚೆನ್ನಾಗಿ ಜಾಸ್ತಿ ತೊಗೊಂಡು ಮಾಡಿಕ್ಕಿ 2-3 ದಿನ ಬೇಯಿಸಿ ಅದು ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಅದ್ರ ಬದಲು 4 ಥರ ಮಾತ್ರೆ ತಿನ್ನೋ ಬದಲು ನಾವು ಒಂದು ತರಕಾರಿನ 4 ಥರ ಅಡುಗೆ ಮಾಡ್ಕೊಂಡು ತಿಂದು ಆ ಟೈಮ್ಗೆ ಆಗಲಿಲ್ಲ ಅಂದ್ರೂ 1 ಟೈಮ್ 2 ಟೈಮ್ಗನ ಮಾಡಿಕೊಂಡು ತಿಂದು ಆರೋಗ್ಯವಾಗಿರೋದು ಉತ್ತಮ ಅಂತ ನನ್ನ ಉದ್ದೇಶ. ಇದನ್ನು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ನಾನು ಸ್ವಲ್ಪ ಜನ 99% ಹೆಣ್ಮಕ್ಳು ಏನಂದರೆ ಹೊರಗಡೆನೂ ದುಡಿತಾರೆ, ಮನೇಲೂ ದುಡಿತಾರೆ. ಹಾಗಾಗಿ ಸ್ವಲ್ಪ ಎಲ್ಲರಿಗೂ ಕಷ್ಟ ಅನಿಸುತ್ತೆ. ಆ ಕಷ್ಟದಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಅಂದ್ಕೊಂಡು ನಾವು ಅಡುಗೆ ಮನೇಲಿ 1/2 hour ನಿಂತ್ಕೊಂಡು ನಾವು ಏನೋ ಒಂದು ಯೋಚನೆ ಮಾಡಿಕೊಂಡು ಖುಷಿಯಿಂದ ಅಡುಗೆ ಮಾಡಿಬಿಟ್ರೆ ಎಷ್ಟೇ ಕಷ್ಟ ಇದ್ರೂ ಮರೆತು ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೋದು. ಅದು ಟೊಮೊಟೊ ಚಟ್ನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಖುಷಿಯಿಂದ ಅಡುಗೆ ಮಾಡಿ ಖುಷಿಯಿಂದ ಊಟ ಮಾಡಬೇಕು ಅಂತ ನನ್ನ ಆಸೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ರಿಗೆ ಹುಷಾರಿರಲಿಲ್ಲ, ನಾನು ಅವ್ರು ನೋಡ್ಕೊಂಬರೋಕೆ ಹಾಸ್ಪಿಟ್ಲಿಗೆ ಹೋದೆ. ಆವಾಗ ಅವ್ರು ಒಂದು ಮಾತು ಹೇಳಿದ್ರು, ನನ್ನನ್ನು ಹೊರಗಡೆ ಬಿಟ್ಬಿಟ್ರೆ ಸಾಕು, ಈ ಇಂಜೆಕ್ಷನ್ಗಳೆಲ್ಲ ತೆಗ್ದು ನಾನು ಆರಾಮಾಗಿ ಓಡಾಡಿಕೊಂಡು ಏನೋ ಒಂದು ಸ್ವಲ್ಪ ನನ್ನ ಕೈಯಲ್ಲಾಗಿದ್ದೋ ಮುದ್ದೆನೋ ಗೊಜ್ಜೋ ತಿಂದ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಆಸೆ ಅಂದರು. ಯಾಕಂದರೆ ಒಂದ್ರ ಬೆಲೆ ಒಂದು ಕಳ್ಕೊಂಡಾಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಆರೋಗ್ಯ ಅನ್ನೋದು ಮಹಾಭಾಗ್ಯ ಅಂತಾರೆ. ಅದನ್ನು ಕಾಪಾಡ್ಕೊಳಕ್ಕೆ ನಮ್ಮ ಕೈಲಾದಷ್ಟು ನಾವು ದುಡಿಬೇಕು. ಯಾಕಂದರೆ ಪ್ರತಿಯೊಂದು ಕೆಲಸದಲ್ಲೂ ನಮ್ಗೆ ಎಕ್ಸಸೈಜ್ ಆಗುತ್ತೆ. ನಾವು ಪ್ರತ್ಯೇಕವಾಗಿ ಹೋಗಿ ಎಲ್ಲೋ ಹೋಗಿ ಎಕ್ಸಸೈಜ್ ಮಾಡೋಕ್ಕಿಂತ ನಮ್ಮ ಮನೆಗಳಲ್ಲಿ ಕೆಲಸ, ಹೊರಗಡೆ ಕೆಲಸನೇ ನಮಗೆ ಎಕ್ಸಸೈಜ್ ಆಗುತ್ತೆ. ನಾವಿರೋಷ್ಟು ದಿನ ನಮ್ಮ ಕೈಯಾರೆ ನಾವು ಅಡುಗೆ ಮಾಡ್ಕೊಂಡು ನಾವು ತಿನ್ನಬೇಕು, ಒಬ್ರಿಗೆ ಊಟ ಹಾಕಬೇಕು.